ಮುದ್ದೆ ತಿಂದಿದ್ದಕ್ಕೂ ಸಾರ್ಥಕ ಆಯಿತು. ಆ ಪ್ರೀತಿ ಮಕ್ಳಿಗೆ ಸಿಗಲೇಬೇಕು. ಹಾಯ್. ಹಾಯ್. ಕೈಯೆಲ್ಲ ಕೆಸರಾಗ್ಬಿಟ್ಟೈತೆ. ಕೈ ಕೆಸರಾದರೆ ಬಾಯಿ ಮೊಸರು. ಎಲ್ರಿಗೂ ನಮಸ್ಕಾರ. ಇದು ನಾನೇನು ಮಾಡ್ತಿದ್ದೀನಿ ಸಲ ಇದು ಕಾಲೇ ಇದು ಮಾಡೋದು. ನೋಡ್ತಾ ಇದ್ದೀರಲ್ಲ, ಇದು ಕಾಲೇ ಒತ್ತೋದು, ಕಾಲೇ ಒತ್ಕೊಳೋದು ಅಂತೀವಿ ನಮ್ಮ ಕಡೆ. ಕಾಲೇದಾಗ ನೀರು ಹಾಯಿಸ್ಬೇಕು. ಇಲ್ಲೆಲ್ಲ ಜೋಳ ಹಾಕಿದ್ದೀವಲ್ಲ, ಇದೆಲ್ಲ ಜೋಳ ಹಾಕಿದ್ದೀವಿ ನೋಡಿದ್ರಲ್ಲ ನೀವು, ಅವತ್ತು ಜೋಳ ಹಾಕೋದು. ಇದಕ್ಕೆ ನೀರು ಹಾಯಿಸ್ಬೇಕು. ಇದೆಲ್ಲ ಪಟ ಕಟ್ಟೋದು ಅಂತೀವಿ. ಪಟ ಕಟ್ಟಾಗೈತಿ ಇಲ್ಲೆಲ್ಲ. ಈ ಕಡೆ ಎಲ್ಲ ನೋಡ್ರಿ, ಈ ಕಡೆ ನೋಡ್ರಿ, ಇಲ್ಲೆಲ್ಲ ಮುಸ್ಕಿನ ಜೋಳ ಇವಾಗ ಹುಟ್ತಾ ಐತೆ. ಅದಕ್ಕೆ ನೀರು ಹಾಯಿಸ್ಬೇಕು. ಅಂದರೆ ಮಳೆ ಬಂದುಬಿಟ್ಟೈತೆ ಚೆನ್ನಾಗಿ, ಸ್ವಲ್ಪ ಎಪ್ಪಾಗ್ತಂಗೆ ಐತೆ, ಗಡ್ಸಾಗೈತೆ ಮೇಲೆ. ಅದು ಮೊಳಕೆ ಮೇಲಕ್ಕೆ ಬರೋಕ್ಕೆ ಒತ್ತದಂಗೆ ಆಗ್ಬಿಟ್ಟೈತಲ್ಲ, ಅದು ಮುಕ್ಕಂಡಂಗೆ ಮಳೆ ಚೆನ್ನಾಗಿ ಬಂದು ಮೇಲ್ಗಡೆ ಒಂದು ಪದ್ರ ಆರ್ಬಿಟ್ಟಿರುತ್ತೆ, ಅದು ಎಪ್ಪಾಗ್ತಂಗೆ ಅಂತೀವಿ. ಅದಕ್ಕೆ ಅದು ನೀರು ಹಾಯಿಸ್ಬೇಕಾದ್ರೆ ಈ ಕಾಲೇವು ಇಲ್ಲಿ ಇಲ್ಲಿ ತೋರಿಸ್, ಕಾಲೇವು ಹಿಂಗಿರ್ತದೆ. ಕಾಲೇವು ನೋಡ್ರಿ ಪಟ ಕಾಲೇವು ಮಾಡ್ಬೇಕಾದ್ರೆ ಕಾಲೇವು ಈ ಥರ ಮಾಡಿರ್ತೀವಿ. ಅದು ನೀರು ಬರೋದಕ್ಕೆ ಆಸ್ಪದ ಇರಲ್ಲ. ಈ ಥರ ಕಾಲೇವು ಒತ್ಕೋಬೇಕು. ಇಲ್ಲಿ ನಾನು ಒತ್ಕೊಂಡಿದ್ದೀನಿ ನೋಡ್ರಿ, ಈ ಥರ ಒತ್ಕೊಂಡು ಇಲ್ಲಿ ಬೇಕಾಗ ಮುಂದೆ ಬಾ, ಇಲ್ಲಿ ಈ ಕಡೆ ಈ ಕಡೆ ತೋರಿಸಿ, ಈ ಕಡೆ ಬಾ, ಇಲ್ಲಿ ಮುಂದೆ ಬಾ. ಕಾಲೇ ಒತ್ಕೊಂಡಾಗ ಹಿಂಗೆ ನೀರು ಸಲೀಸಾಗಿ ಬರ್ತೈತೆ ನೋಡ್ರಿ. ಇವೆಲ್ಲ ನಿಮ್ಮಕ್ಕ ಕಾಣ್ತೈತೆ, ಇಲ್ಲಿ ಕಾಲೇ ಒತ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಬದ ತೋರ್ಸ, ಆ ಕಡೆ ಆ ಬದ ನೋಡ್ರಿ, ಅದು ಒತ್ತಿಲ್ಲ, ಅಲ್ಲಿ ಕಾಲೇ ಒತ್ತಿಲ್ಲ. ಈ ಕಡೆ ನೋಡ್ರಿ, ಈ ಬದ ಒತ್ತಿದ್ದೀನಿ, ನೀರು ಅರ್ಧ ಬರ್ತೈತೆ. ಅಂದರೆ ನೀರು ಕಡಿಮೆ ಬಿಟ್ಕೊಂಡಿದ್ದೀವಿ ಬೋರಲ್ಲಿ. ಜೋರಾಗಿ ಬಿಟ್ಕೊಂಡಾಗ ತುಂಬ ಬಂದುಬಿಟ್ರೆ ಎಲ್ಲ ಅತ್ತ ಹರ್ಕೊಂಡು ಹೋಗ್ಬಿಡ್ತೈತೆ. ಹೌದು, ಅದಕ್ಕೆ ಸ್ವಲ್ಪ ನೀರು ಬಿಟ್ಕೊಂಡು ಕಾಲೇ ಒತ್ತಬೇಕು. ಕಾಲೇ ಒತ್ಬಿಟ್ಟಾದ್ಮೇಲೆ ಆಮೇಲೆ ನೀರು ಹಾಯಿಸೋದು. ಇದು ಒಂದು ಕೆಲಸ. ಇದು ನಮ್ಮ ಕಡೆ ಆ ಕೃಷಿ ಚಟುವಟಿಕೆನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದನ್ನು ತೋರಿಸಿದ್ದು. ಕಾಲೇ ಒತ್ತಬೇಕೀಗ, ಜಾಸ್ತಿ ಮಾತಾಡಬಾರ್ದು, ಕೆಲಸ ಮಾಡಬೇಕೀಗ. ಅಲ್ಲಿ ಕಾಲೇ ಒತ್ತೋದೆಲ್ಲ ಆಗೈತೆ. ಬಿಸಿಲು ಕಣ್ಣಿಗೆ ಬಿಡೋಕ್ಕಾಗಲ್ಲ. ಈ ಶರ್ಟೆಲ್ಲ ಸೆಕೆ ನೀರಲ್ಲಿ ನೆಂದೋಗ್ಬಿಟ್ಟೈತೆ, ಅಷ್ಟು ಬಿಸಿಲು. ಸಾಯಂಕಾಲ ಆದ್ರೂ ಸೆಕೆ. ಕಾಲೇ ತೋರಿಸ್ತೀನಿ ನೋಡ್ರಿ ಹೆಂಗೆ ಕಾಣ್ತೈತೆ. ಇವಾಗ 1 ಗಂಟೆ ಮೈ ಬಗ್ಸಿ ಕೆಲಸ ಮಾಡಿದ್ದೀನಿ. ಇಷ್ಟು ಕೆಲಸ ಮಾಡೋದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಕಾಲೇ ಒತ್ಕೊಂಡಿರೋದು. ದಪ್ಪನಾಗಿ ಬಿಟ್ಟಿಲ್ಲ ನೀರು, ದಪ್ಪನಾಗಿ ಬಿಡ್ತೀನಿ ಅಲ್ಲಿ ನೋಡ್ರಿ. ಇವಾಗ ಹೆಂಗೆ ಬರ್ತೈತೆ ಅಂತ ತೋರಿಸ್ತೀನಿ ನಿಮಗೆ. ಕಾಲೇದಾಗೆ ಸಣ್ಣ ಬಿಟ್ಟಿದ್ದೀನಿ ಪೈಪ್ನಾಗೆ. ಬೇಕವಾಲ್ ತಿರ್ಬಾನ ದಪ್ಪನಾಗುತ್ತೆ. ಹೋಗ್ತಾವೆ, ನುಕ್ಕೊಂಡು ಹೋಗ್ತಾವೆ ನೀರು. ಇಲ್ಲಿ ಬಿಟ್ಟೆ, ಹೆಂಗೆ ಬರ್ತಾವೆ ನೀರು. ನೀರು ಬಿಟ್ಟು ಯಾವಾಗಲೇ ಅಲ್ಲಿ ಹರ್ಕೊಂಡಿತ್ತು ನೀರು, ಅದೆಲ್ಲ ಮಣ್ಣೆಲ್ಲ ತೆಗೆದು ಅಲ್ಲಿ ಹಾಕಿ ಆ ಪ್ರೆಸರ್ ಬರ್ತೈತಲ್ಲ, ಇಲ್ಲಿ ಕಿತ್ಕೊತೈತೆ. ಅದಕ್ಕೆ ಒಂದು ಅಡ್ಡ ಕಲ್ಲಿಕ್ಕಿದ್ದೀನಿ, ಅದು ಪೂರ್ತಿ ತಿರುಗಿಲ್ಲ, ಗೇಟ್ ಮೇಲೆ ಒಂಚೂರು ಕಡಿಮೆ ತಿರುಗಿದ್ದೀನಿ, ನೀರು ಜಾಸ್ತಿ ಬಂದು ಕಿತ್ಕೊತೈತೆ ಅಂತ. ಇಲ್ಲಿ ಹೋಗ್ತಾ ಆಯ್ತು ನೋಡ್ರಿ ನೀರು ಕಾಲೇದಾಗೆ. ತೋರಿಸ್ತೀನಿ ನೋಡ್ರಿ, ಅಟ್ಲಿಂದ ನೀರು ಹಿಂಗೆ ಬರ್ತೈತೆ, ಬಂದು ಇಲ್ಲಿ ತಿರ್ಕೊಂಡು ಹಿಂಗೆ ಹೋಗ್ತೈತೆ ನೋಡ್ರಿ ಮುಂದೆ. ಏಕ ಬಡ್ಕೊಂಡು ಹೋಗ್ಬಿಡ್ತಾವೆ ನೀರು ಹಂಗೆ. ಅಲ್ಗಾನ ನನ್ನ ಕೈಯಲ್ಲಿ ಏನಿದೆ ಗೊತ್ತಾ, ಇದನ್ನ ಕೊಡ್ಲಿ ಅಂತೀವಿ ನಾವು. ಇದು ಬಳಸೋದು ಸೌದೆ ಹೊಡೆಯೋದಕ್ಕೆ, ಸೌದೆ ಕತ್ತರಿಸೋದಕ್ಕೆ. ಸೌದೆ ಸಿಗಿಯೋದು, ಸೌದೆ ಹೊಡೆಯೋದು ಅಂತಾರೆ. ಕತ್ತರಿಸೋದು ಮಚ್ಚಲ್ಲಿ. ಇದು ಸೌದೆ ಸೀಳೋದು, ಸೌದೆ ಒಡಾಕೋದು ಅಂತೀವಿ. ಸೌದೆ ಒಡಾಕೋದು ಈ ಕಡೆ ಇಲ್ಲಿ ನೋಡ್ರಿ, ಇದೆಲ್ಲ ನೋಡ್ರಿ, ಇಲ್ಲೆಲ್ಲ ಸೌದೆ ಒಡಾಕಿದ್ದೀನಿ. ಆಮೇಲೆ ಇಲ್ಲೊಂದು ಕೊರಡ ಇದು ದೊಡ್ಡದು, ಇದು ಒಡಾಕ್ಬೇಕು. ಒಂದೇ ಇಟ್ಕೆ ಹಾಕ್ಬೇಕು. ಒಡಾಕ್ ಜಾಸ್ತಿ ದಿನ ಆಯ್ತು. ವಾವ್, ಸೂಪರ್. ಮುದ್ದೆ ತಿಂದಿದ್ದಕ್ಕೂ ಸಾರ್ಥಕ ಆಯಿತು.
ಮುದ್ದೆ ತಿಂದಿದ್ಕೋ ಅಲ್ಲ, ಮುದ್ದೆ ತಿನ್ನೋದ್ ಏನು ಮುದ್ದೆ ತಿನ್ನೋದ್ರಿಂದ ಶಕ್ತಿ ಶಕ್ತಿ. ಹಾ. ಅಲ್ಲ, ಎಂತೆಂತ ದೊಡ್ಡ ಕೆಲಸ ಮಾಡೋರೆಲ್ಲ ಅವ್ರೆ. ನಾನು ಮಾಡಿರೋದು ಏನೇನು ಅಲ್ಲ. ಅದು ಹೌದು. ಸೌದೆ ಹೊಡಿಯೋದು ತುಂಬಾ ದಿನ ಆಗಿತ್ತು ಈ ಥರ ಸೌದೆ ಹೊಡಾಕಿ. ಮುಂಚೆ ಎಲ್ಲ ಹೊಡಾಕ್ತಿದ್ದೆ ಅವಾಗೆಲ್ಲ. ಅಂದ್ರೆ ನಮ್ಮ ಮನೆಗೆ ಅವಾಗ ಗ್ಯಾಸ್ ಇರ್ಲಿಲ್ವಲ್ಲ, ಅವಾಗ ಒಲೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಈ ತರ ಒಡಾಕ್ಬಿಟ್ಟೆ ಸೌದೆ ಹೊಡಾಕಿ ತಗೊಬಂದಿಕ್ತಾ ಮತ್ತೆ ಇದ್ವಿ. ತೆಂಗಿಂದು ಇರುತ್ತಲ್ಲ, ತೆಂಗಿನ ಗಿರಿದು, ಅದು ಎಲ್ಲ ಈ ಥರ ಮೊಟ್ಟೆ ಕೊಡ್ಲಿನಲ್ಲಿ ಒಡಾಕಿ ಮೊಟ್ಟೆ ಅಲ್ಲ ಮೊಟ್ಟೆ ಮೊಟ್ಟೆ ಹೊಡಾಕ್ತಿದ್ದು. ಇವಾಗ ನಿಧಾನ. ಆ, ಇದು ಇವಾಗ ಮಳೆ ಬಂದೈತಲ್ಲ, ಸೌದೆ ಬೇರೆ ಸೌದೆ ಎಲ್ಲ ನೆಂದೋಗ್ಬಿಟ್ಟೈತೆ. ಅದು ಅಷ್ಟಿದಿರಲ್ಲ. ಇದಾದರೆ ಕೊರಡಾದರೆ ನೋಡ್ರಿ, ಮೇಲಷ್ಟೇ ನೆಂದಿರ್ತೈತೆ, ಆದರೆ ಒಳಗಡೆ ನೋಡ್ರಿ ಇಷ್ಟು ಚೆನ್ನಾಗಿ ಒಣಗಿರ್ತೈತೆ. ಅದಕ್ಕೆ ಇದು ಕೊರಡು ಯಾವುದೋ ಒಂದಿತ್ತು, ಅದನ್ನು ಒಡಾಕ್ತಿದ್ದೀನಿ. ಮತ್ತು ನೀರು ಕಾಯ್ಸೋಕ್ಕೂ ಬೇಕು, ಅಂಗಳದಲ್ಲಿ ಅಡುಗೆ ಮಾಡೋಕ್ಕೂ ಬೇಕು. ಅದಕ್ಕೋಸ್ಕರ ನಮ್ಮ ಶ್ರೀಮತಿ ಅವ್ರಿಗೋಸ್ಕರ ಇಷ್ಟು ಶ್ರಮದಿಂದ ಸೌದೆ ಹೊಡಾಕ್ತಿದ್ದೀನಿ. ಅವ್ರ ಅಂಗಳದಲ್ಲಿ ಅಡುಗೆ ಮಾಡೋದಕ್ಕೆ. ಮೊನ್ನೆಲ್ಲ ಅಂಗಳದಲ್ಲಿ ಶ್ರೀಮತಿಯವ್ರಿಗೋಸ್ಕರ ಅಂತಲ್ಲ, ನಮ್ಮ ಮನೆಗೋಸ್ಕರ. ಆದರೂ ಅವತ್ತು ತುಂಬಾ ಹೊಗೆ ಎಲ್ಲ ಬರ್ತಿತ್ತು ಅವರು ಒಲೆ ಉರಿಸ್ಬೇಕಾದ್ರೆ. ನಾಳೆ ಚೆನ್ನಾಗಿ ಒಲೆ ಉರಿತೈತೆ, ಅಂಗಳದಲ್ಲಿ ಅಡುಗೆ ಬೇಗ ಆಗ್ತೈತೆ. ಅದು ಒಲೆ ಉರಿದ್ರೇನೆ ಬೇಗ ಅಡುಗೆ ಆಗೋದು. ಇದೆಲ್ಲ ಒಡಾಕ್ಬೇಕಿನ್ನ ಎಲ್ಲ ಪೀಸ್ ನೋಡ್ರಿ. ಎಲ್ಲ ಸೌದೆ ಒಡಾಕಿದ್ದೆಲ್ಲ ಆಯಿತು. ಇದೆಲ್ಲ ಹಾಯ್ಕೋಬೇಕು. ಆಮೇಲೆ ಈ ಸೌದೆ ಐತಲ್ಲ ದೊಡ್ಡದು, ಅದು. ಆಮೇಲೆ ಈ ಥರ ಸಣ್ಣದು ಇರ್ತಾವಲ್ಲ, ಇವನ್ನ ಚಕ್ಕೆ ಅಂತಾರೆ ನಮ್ಮ ಕಡೆ, ಚಕ್ಕೆ ಅಂತ. ಇವಾಗ ಚಿಕ್ಕವರಿದ್ದಾಗ ಇದನ್ನೆಲ್ಲ ಹಾಯ್ಕೊಂಡು ತಗೊಂಡೋಗ್ತಿದ್ವಿ ತುಂಬಿಕೊಂಡು. ಇದನ್ನು ಹಾಕಿದ್ರೆ ಒಲೆಗೆ ದೀಪ ಉರಿದಂಗೆ ಉರಿತೈತೆ ಒಲೆಯನ್ನವ್ರು. ನಮ್ಮ ಮನೆಗೆ ಚಕ್ಕೆ ಹಾಕಿದ್ದೀವಿ ಒಲೆಗೆ, ಅದಕ್ಕೆ ದೀಪ ಉರಿದಂಗೆ ಉರಿತೈತೆ ಒಲೆಯನ್ನವರು. ಚೆನ್ನಾಗಿ ಉರಿತೈತೆ. ಆ ಸಣ್ಣ ಪೀಸ್ ಇದೆ ಚಕ್ಕೆ, ಅಂಥದ್ದನ್ನೆಲ್ಲ ತುಂಬ್ಕೋಬೇಕು. ಎಲ್ಲ ಕುಡಿಕತ್ತೀನಿ. ಸೌದೆ ಒಳಕಿದ್ದೆಲ್ಲ ಆಯ್ತಲ್ಲ, ಇದೆಲ್ಲ ತುಂಬಿ ಎತ್ತಿಡಬೇಕು. ಅದಕ್ಕೂ ಮುಂಚೆ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯೋಗರಾಜ್ ಭಟ್ರದ್ದು ಒಂದು ಹಾಡಿದೆ, ನೆನಪಿದೆಯಾ? ಇಡ್ಲಿಗೆ ತುದಿ ಯಾವುದು, ಮುದ್ದೆಗೆ ಬುಡ ಯಾವುದು ಅಂತ ಏನೋ ಬರುತ್ತೆ ಲೈನ್. ಅದು ಯಾಕೆ ನೆನಪಾಯಿತು ಅಂದರೆ, ಈಗ ನಾವು ಸೌದೆನ ಒಲೆಗೆ ಇಡಬೇಕು ಅಂದರೆ ನಮ್ಮೂರ ಕಡೆ ಫಸ್ಟು ಬುಡದ ಕಡೆಯಿಂದನೇ ಸೌದೆ ಒಲೆಗಿಟ್ಟು ಉರಿಸ್ಬೇಕು. ಆದರೆ ಈ ಥರ ಸೌದೆ ಒಡಾಕ್ತೀವಲ್ಲ, ಇದಕ್ಕೆ ಬುಡ ಯಾವುದು ಕೊನೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ಅವಾಗ ಹೇಳ್ತಿದ್ದಿದೆ ಅಂದರೆ, ಈ ಒಡಾಕಿರೋ ಸೌದೆಗೆ ಚಕ್ಕೆಗೆ ಬುಡ ತುದಿ ಕೊನೆ ಯಾವ್ದಿರ್ತೈತೆ ಎಲ್ಲ ತುಂಬ್ಕೊಬರ್ರಿ ಅನ್ನೋರು. ಎಲ್ಲ ಹಂಗೆ ತಗೊಂಡೋಗ್ತಿದ್ವಿ. ಆ ವಿಷಯ ನೆನಪಾಯಿತು. ಇದು ಮಾರನೇ ದಿನ ಬೆಳಗ್ಗೆ ನಮ್ಮ ಶ್ರೀಮತಿಯವರು ಏನೋ ಇವತ್ತು ವಿಶೇಷ ಮಾಡ್ತಾವ್ರೆ ಅಂಗಳದಲ್ಲಿ ಅಡುಗೆನಲ್ಲಿ. ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲ ತಂದಿಟ್ರು ನೋಡ್ರಿ, ಇಲ್ಲೆಲ್ಲ ಹೊಂದಿಸ್ಕೊತಾವ್ರೆ, ಜೋಡಿಸ್ಕೊತಾವ್ರೆ. ಒಲೆ ಎಲ್ಲ ತಂದಿಟ್ರು ನೋಡ್ರಿ. ಅಂಗಳದಲ್ಲಿ ಅಡುಗೆಗೆ ಎಲ್ಲ ತರಕಾರಿ ಎಲ್ಲ ತಂದಿಟ್ಟವ್ರೆ. ಚಪಾತಿ ಹೆಂಚು, ರೊಟ್ಟಿ ಹೆಂಚು ಇವತ್ತು ಚಪಾತಿ. ಅದಕ್ಕೆ ಆಮೇಲೆ ಸೌದೆ, ಅದು ನಾನು ಒಡಾಕಿದ್ನಲ್ಲ ಆಗಲೇ ಸೌದೆ, ನೆನ್ನೆ ಒಡಾಕಿದ ಸೌದೆ, ಅದು ಚೆನ್ನಾಗಿ ಉರಿತೈತೆ ಸೌದೆ. ಎಲ್ಲ ತಂದಿಟ್ಟವ್ರೆ. ಇದು ಏನೋ ತರಬೇಕು ಅಂತ ಹೋಗೋರು ನಮ್ಮ ಶ್ರೀಮತಿಯವರು. ಏನು ತರಕ್ಕೆ ಮೇಡಮ್? ಮತ್ತೆ ಹಗಲೆಲ್ಲ ಒಂದೊಂದಕ್ಕೂ ಎದ್ದೋಗೋ ಕಾಲ ಒಳಕ್ಕೆ. ಅದಕ್ಕೆ ಎಲ್ಲ ನೋಡಿರಿ, ಮನೆ ಮುಂದಕ್ಕೆ ತಂದಿಟ್ಟು ಕಡಿಲೆಲ್ಲ ಅಂಗಳಕ್ಕೆ ಜೋಡಿಸ್ಕೊಂಡು ಇಟ್ಕೊಬಿಟ್ಟು ಅಂಗಳದಲ್ಲಿ ಅಡುಗೆ ಶುರು ಮಾಡೋದು. ಎಲ್ಲ ರೆಡಿನಾ? ಎಲ್ಲ ರೆಡಿ. ಅಲ್ಲ, ಇದು ಎಳೆಮೆಣಸಿನ್ಕಾಯಿ ಸಾಕಾಗ್ತೈತಾ? 12. ಮತ್ತು ಈ ತೆಂಗಿನಕಾಯಿ ತುರಿ ಕಡಿಮೆ ಐತಮ್ಮ, ಪಲ್ಯಕ್ಕೆ ಜಾಸ್ತಿ ಆಗ್ಬೇಕೇನ? ಏನಿಲ್ಲ, ಹೌದಾ? ಸಾಕಾಗ್ತೈತೆ. ಹಂಗೆ ಬೇಕು ಅಂದರೆ ತುರಿತೀನಲ್ವಾ, ಅವಾಗ ಗೊತ್ತಾಗ್ತೈತೆ. ಇಲ್ಲೇ ಮನೆ ಅಲ್ವಾ, ಬೇಗ ಕುಡಿ ಬಂತೆ. ಹಂಗಂತೀವಿ. ಇಲ್ಲಿ ನಮ್ಮ ಶ್ರೀಮತಿಯವರು ಪರಂಗಿಕಾಯಿ ಕಿತ್ಕೊಬರೋಕೆ ಹೇಳಿದರು ಅಂಗಳದಲ್ಲಿ ಅಡುಗೆ ಮಾಡೋದಕ್ಕೆ. ಅದಕ್ಕೆ ಅಂತ ಬಂದೆ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಅಲಸಂದೆ ಗಿಡ ಎಲ್ಲ ಹುಟ್ಟವೆ ನೋಡ್ರಿ. ಗೊದ್ದ ಗೂಡಿದು ಒಳಗಡೆ ಗೊದ್ದ ಇರ್ತವೆ, ಸಣ್ಣ ಸಣ್ಣ ಗೊದ್ದ ಅಂದರೆ ಇರುವೆ ಅಲ್ಲ, ದೊಡ್ಡ ಇರುವೆ. ನಾವು ಗೊದ್ದ ಅಂತೀವಿ. ಇನ್ನೂ ದೊಡ್ಡವಿರ್ತವೆ. ಇದು ಚಿಕ್ಕದು, ಇನ್ನೂ ದೊಡ್ಡವಿರ್ತವೆ. ಇದು ಚಿಕ್ಕದಷ್ಟೇ, ಇದನ್ನು ಗೊದ್ದ ಅಂತೀವಿ ನಾವು. ಅವೆಲ್ಲ ಗೂಡು ಮಾಡ್ಕೊಂಡವೆ. ಇದು ನೋಡ್ರಿ, ಅಲಸಂದೆ ಗಿಡ ಎಲ್ಲ ಹುಟ್ಟೈತೆ. ಇಲ್ಲೆಲ್ಲ ಹೊಲದಲ್ಲಿ ಏನು ಸಿಗ್ತವೆ ಇವಾಗ? ಗೊದ್ದ ಹಿಂಗೆ ಓಡಾಡ್ತಿರ್ತವೆ. ಹಂಗೆ ಬಂದರೆ ಇಲ್ಲಿ ಒಂದು ಕಾಯಿ ಸಿಕ್ತು, ಬಂದಿದ್ದು ಇದಕ್ಕೂ ಕಾಯಿ ಸಿಕ್ತು. ಕಾಯಲ್ಲಿ ಇರಲಿ, ಆಮೇಲೆ ತಗೊಂಡೋಗೋಣ. ಇದು ನಮ್ಮದೇ ತೆಂಗಿನ ಮರ, ಕಾಯಿ ಉದುತ್ತಾ ಒಂದೊಂದಾಗಲೇ. ಇದೆಲ್ಲ ನೋಡ್ರಿ, ಅವರೇ ಗಿಡ, ಅಳಸಂದೆ ಗಿಡ ಎಲ್ಲ ಹುಟ್ಟವೆ ನೋಡ್ರಿ.
ಅಲಸಂದೆ ಗಿಡ, ಅವರೆ ಗಿಡ ಎಲ್ಲ ಹುಟ್ಟವೆ. ತೊಗರಿ ಗಿಡ ಸ್ವಲ್ಪ ಲೇಟ್ ಹುಟ್ಟೋದು. ಪರಂಗಿಕಾಯಿ ಕಿತ್ಕೊಂಡಿದ್ದೀನಿ. ಕಾಯಿ ಬೇರೆ ಇಟ್ಕೊಂಡು ಹೋಗ್ಬೇಕು. ಹೆಂಗಪ್ಪ ಇಟ್ಕೊಂಡು ಹೋಗೋದು? ನೋಡ್ರಿ, ಹಿಂಗೆ ಇಟ್ಕೊಂಡು ಹೋಗ್ಬೇಕು. ಇವಾಗ ನಾನು ಇಲ್ಲಿ ಬರಬೇಕಾದ್ರೆ ಪರಂಗಿಕಾಯಿ ಕಿತ್ಕೊಳ್ಳೋದಕ್ಕೆ ನಮ್ಮ ಶ್ರೀಮತಿಯವರು ಸುಮ್ಮನೆ ತಮಾಷೆಗೆ ಸರಿ ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಅಷ್ಟೇ ತಮಾಷೆಗೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಹೇಳಿದ್ರು. ನೋಡ್ರಿ, ಅದು ನಿಜ ಆಗಿದೆ ಅವರು ಹೇಳಿದ್ದು. ತೆಂಗಿನಕಾಯಿ ಸಿಕ್ಕಿದೆ ಒಂದು. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಕರಿಬೇವು, ನಿಂಬೆಹಣ್ಣು. ನಿಂಬೆಹಣ್ಣು ಇಷ್ಟೊಂದು ಬೇಕಾ? ಅಷ್ಟೊಂದು ಬೇಕಾಗಿಲ್ಲ. ಒಂದು ಇತ್ತಲ್ವಾ, ಒಂದು ಪೂರ್ತಿ ಹಚ್ಚಿಟ್ಟಿದ್ದೀನಿ ಅಷ್ಟೇ. ಒಂದು ಅರ್ಧ ಹೋಳಾದ್ರೆ ಸಾಕು. ನಾನು ತುರಿಯೋದೇನು ಕಾಣಿಸ್ತಾ ಇದ್ರು? ನಾನು ಕಾಣಿಸ್ತಿದ್ದೀನಾ? ನೀನು ಕಾಣಿಸ್ತಾ ಇಲ್ಲ. ತುರಿಯೋದು ಕಾಣಿಸ್ತಾ ಇದೆ. ತುರಿಯೋದು ತೋರಿಸ್ತಾ ಇದ್ದೀನಿ. ನೋಡ್ರಿ, ಅಂಗಳದಲ್ಲಿ ಅಡುಗೆ ಮಾಡಬೇಕಾದ್ರೆ ಇದನ್ನು ತುರಿಬೇಕಾದ್ರೆ ನುಗ್ಗೆ ಸೊಪ್ಪ ಎತ್ತೈತೆ ನೋಡು, ನಿನ್ನ ಕೈ ಹತ್ರ, ಕೈ ಹೆಗ್ಲತ್ರ ಬರ್ಬೇಕಾದ್ರೆ ಬಿಡು. ನುಗ್ಗೆ ಸೊಪ್ಪಲ್ಲ ಇದು ಏನು ಹುಲಿಕಾಯಿ ಗಿಡ ಅಲ್ಲಿ ಬಾವಿಟಾಗ ಬೆಳೆದೈತಲ್ಲ, ಅವರು ಕೈ ನೋಯ್ತೈತೆ ತರ್ಕೊಡೋ ಅಂದರು. ಪಾಪ ನಮ್ಮ ಶ್ರೀಮಂತರ ಕೈ ನೋವಾಗಬಾರ್ದು ಅಂತ ನಾನು ಕಷ್ಟಪಟ್ಟು ತುರಿತಾ ಇದ್ದೀನಿ. ನೋಡ್ರಿ, ತೋರಿಸಿದೆಲ್ಲ ತುರಿತಾ ಇರೋದು. ಆವಾಗಲೇ ತೋರಿಸಿದ್ನಲ್ವಾ ಫಸ್ಟೇನೆ ತುರಿತಾ ಇರೋದನ್ನ. ಅಲ್ಲ, ನೀನೇ ತುರಿತಾ ಇದ್ದೀಯ ಅನ್ನೋದಕ್ಕೆ ಸಾಕ್ಷಿ ಪಂಚೆ, ಕೈ ಎಲ್ಲ ಇದೆಯಲ್ವಾ? ಹೌದಾ? ಒಣಾಕಿರೋ ಸೌದೆ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಇದೇ ಎತ್ಕೊತೈತಿ. ಊದು ಒಂದ್ಸಲ ಅದಕ್ಕೆ ಒಂದು ಗೊಳ್ಪಲಿ ಬಗ್ಗಂತೈತೆ ಒಲೆ. ಇವಾಗ ಹತ್ಕೊಂತ ನೋಡು ಹೆಂಗೆ ಹತ್ಕೊತೈತಲ್ವಾ? ನೋಡಿ ಹೆಂಗೆ ಹತ್ಕೊಂಡೈತೆ ಒಲೆ. ಇವಾಗ ಚೆನ್ನಾಗಿ ಉರಿತೈತೆ. ಇಂಥವಾದ್ರೆ ಸೌದೆ ಚೆನ್ನಾಗಿ ಉರಿತೈತೆ. ಮೆಣಸಿನ್ಕಾಯಿ ಜಾಸ್ತಿ ಆಯ್ತಾ? ಏನಿಲ್ಲ ಅಲ್ವಾ? ಈ ಬೇಳೆ ಮೆಣಸಿನ್ಕಾಯಿ ಅವು ಇನ್ನೂ ಸಣ್ಣ ನೋಡಿ. ನಿಂಗೇನು ಅನಿಸುತ್ತೆ? ಏನಾಗಲ್ಲ ಅಂದ್ಕೋತೀನಿ. ಅದು 2 ಮೆಣಸಿನ್ಕಾಯಿ ತೆಗೆದಿಕ್ಕೆ ಹಾಕು. ನಮ್ಮ ಮಗಳು ಲಂಚ್ ಬಾಕ್ಸ್ಗೆ ಅಂಗಳದಲ್ಲಿ ಮಾಡಿರುವಂಥ ತಿಂಡಿ, ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಮಾಡಿರುವಂಥದ್ದು. ಇದು ಏನು ಹೇಳಲೇ ಇಲ್ಲ. ಚಪಾತಿ ಅಲ್ಲ, ಚಪಾತಿ ಹೆಂಗೆ ಸುಟ್ಟಿದ್ದೀನಿ ಅಂತ. ಓ, ಸೂಪರಾಗಿ ಸುಟ್ಟಿದ್ಯಾ? ಹೌದಾ? ಎಷ್ಟು ಮೆತ್ತಗೆ ಹೋವೆ ಅಂದ್ಕೊಂಡೆ ಅವಾಗಲೇ. ಹಾಂ, ಸುಮ್ಮನೆ ಸುಳ್ಳು ಹೇಳ್ತಿ. ಇಲ್ಲ ನೋಡು. ಹೌದಾ? ಮತ್ತು ಹೊಡೀರಿ ಚಪ್ಪಾಳೆ ಎಲ್ಲರೂ ಒಂದ್ಸಲ ನನಗೋಸ್ಕರ. ನಾನೇ ಹೊಡಿತೀನಿ. ಇಲ್ಲೆಲ್ಲ ಒಂದು ಬಟ್ಟೆ ಐತಲ್ಲ. ಪಲ್ಯ ನಮ್ಮ ಜಾಣೆ ಮಗಳನ್ನೇ ಕರೆಸ್ಬಿಟ್ಟು ಜಾಣೆ ಮಗಳಿಗೆ ತಿನ್ನಿಸ್ಬಿಡ್ಲಾ? ಹೌದಾ? ಹೆಂಗಿದೆ ಅಂತ ರುಚಿ ಅವಳೇ ಹೇಳೋದಾ? ಹೌದಾ? ಆಮೇಲೆ ಬಿಟ್ಟು ನಾವೇ ಹೇಳೋಣ. ಆಮೇಲೆ ಪಲ್ಯ ರೆಡಿ ಆಗೈತೆ. ಸಾಕಾ? ನಮ್ಮ ಮಗಳು ಲಂಚ್ ಬಾಕ್ಸ್ ರೆಡಿ. ಅದೇನೋ ಅದ್ಲ ಬದಲಾಗೈತೆ ಅನ್ಸುತ್ತೆ ನೋಡು. ಇಲ್ಲ, ಅದೇನಾ? ಹಂಗೆ ಬಿಗ್ಗೆ ಕುತ್ಕೋತೈತೆ. ಪಲ್ಯನಾ? ನೋಡ್ರಿ, ಎಲ್ಲ ಇವಾಗೆಲ್ಲ ಎತ್ತಿಡಬೇಕು. ಮಾಮೂಲಿ ಇದು ಎಲ್ಲ ಮತ್ತೆ ತುಂಬ್ಕೊಂಡು ಹೋಗ್ಬೇಕು. ಪಲ್ಯನೆಲ್ಲ ಒಳಿಕೆ. ಇದು ನೋಡ್ರಿ, ನಮ್ಮ ಮಗಳಿಗೆ ಎಷ್ಟು ಜವಾಬ್ದಾರಿ. ಲಂಚ್ ಬ್ಯಾಗ್ ಎಲ್ಲ ಒಳ್ಳೆ ಪ್ಯಾಕ್ ಮಾಡ್ಕೊತಿದ್ದಲ್ಲ ಪಾಪ. ಏನೇನು ತುಂಬ್ಕೊಂಡೆ ಮಗಳೇ? ಪಲ್ಯ, ಚಪಾತಿ, ಬಿಸ್ಕೆಟ್. ಪಲ್ಯ ಚಪಾತಿ ಅಮ್ಮನೇ ಹಾಕಿತ್ತು. ಬಿಸ್ಕೆಟ್ ತಗೊಂಡ ಸ್ನ್ಯಾಕ್ಸ್ಗೆ? ಅದು ನಮ್ಮನೇನಾ? ವಾಟರ್ ಬಾಟ್ಲು? ಹೌದಾ? ಹಾಂ. ಆಮೇಲೆ ನೋಡ್ರಿ, ನಮ್ಮ ಮಗಳು ಪಾಪ ಉಪ್ಪತ್ತೈತೆ ಮಗಳಿಗೆ. ಕಾಫಿ ಪುಡಿ ಹಾಕ್ಬೇಕಲ್ವಾ? ಬರೋಷ್ಟರಲ್ಲಿ ಕಾಫಿ ಇತ್ತವ್ರೆ. ತಾತ ಕಾಫಿ ಕಾಯಿಸಿತ್ತು. ಹಾಗೆ ನಮ್ಮ ಮಗಳು ನನಗೋಸ್ಕರ ಕಾಫಿ ಮಾಡ್ತಿದ್ದಾಳೆ. ರೆಡಿ ಆಗಿಬಿಟ್ಟು ಪಾಪ. ಎಷ್ಟು ಜವಾಬ್ದಾರಿ. ಸಾಕನ್ಸುತ್ತೆ. ಸಾಕು ಬಿಡು, ಜಾಸ್ತಿನೇ ಆಯಿತು. ಒಂಚೂರು ಜಾಸ್ತಿ ಮಾಡಬೇಕು ಇವಾಗ. ಗೊತ್ತು. ಕಾಫಿ ರೆಡಿ. ಘಮಘಮಿಸುವ ಕಾಫಿ ರೆಡಿ. ಇದೇನಕ್ಕೆ ನೀರು?
ಓ ನಾನು ಕಾಫಿ ಕುಡಿಯೋದಕ್ಕೆ ಮುಂಚೆ ನೀರು ಕುಡಿತೀನಿ, ಅದಕ್ಕೆ ನನ್ನ ಮಗಳು ಪ್ಲೇಟಲ್ಲಿ ತಟ್ಟೆಲಿ ಇಟ್ಕೊಬರೋದಕ್ಕೆ ಮುಂಚೆ ನೀರು ಇಟ್ಕೊಳ್ಬಿಟ್ಟವಳೆ ಇದರಲ್ಲಿ ಪಾಪ ನಮ್ಮ ಜಾಣೆ ಮಗಳು. ಜವಾಬ್ದಾರಿಯುತ ಮಗಳು. ಅರ್ಧ ಲೋಟ ಯಾಕೆ ಮಗಳ ಮೊನ್ನೆ ಜಾಸ್ತಿ ಮಾಡಿದೆ ಅಂತ ಇವತ್ತು ಕಡಿಮೆ ಮಾಡ್ತಿದ್ಯಾ? ನೀವು ತಾನೇ ಹೇಳಿದ್ರೆ 2 ಲೋಟ ನೀರು ಇಕ್ಕಿದ್ದೀನಿ. ಸಾಕು ಬಿಡು. ನೀರು ಕುಡಿಬೇಕು. ಗಂಟ್ಲು ಒಣಗೋಯ್ತು ಈಚೆ ಕೂತ್ಕೊಂಡು, ನೀರೇ ಕುಡ್ತಿಲ್ಲ. ಅಂಗಳದಲ್ಲಿ ಅಡುಗೆ ಮಾಡ್ಬೇಕಾರೆ ಅಲ್ಲಿ ಈಚೆ ಕೂತ್ಕೊಂಡು ನೀರು ಕುಡಿಬೇಕು ಫಸ್ಟು, ಗಂಟ್ಲೆ ಒಣಗೋಗ್ಬಿಟ್ಟೈತಿ. ಏನು ಮಗಳ? ಲಂಚ್ ಬ್ಯಾಗ್ ರೆಡಿ ಆಗಿದೆ ಪಾಪ. ರೆಡಿ ಏನಮ್ಮ ಬ್ಯಾಗು? ಕೂತ್ಕೊಂಡು ತಿನ್ಬಿಡು ಆಯಿತಾ? ಥ್ಯಾಂಕ್ ಯು ಮಗಳೇ. ವೆಲ್ಕಮ್. ಹೆಂಗೈತ್ಕಂದ? ಚೆನ್ನಾಯ್ತಾ? ಸೂಪರ್. ಇಷ್ಟ ಆಯ್ತಾ? ಏನು ಪಲ್ಯ? ಗೆಸ್ ಮಾಡು. ಈರುಳ್ಳಿ ಪಲ್ಯನೇ. ಈರುಳ್ಳಿ ಪಲ್ಯನ ಮಗಳ? ಈರುಳ್ಳಿ ಐತೆ, ಈರುಳ್ಳಿ ಹಾಕವ್ರೆ ಪಲ್ಯಕ್ಕೆ. ಕ್ಯಾರೆಟ್ ಪಲ್ಯನಾ? ಇಲ್ಲ ಇಲ್ಲ, ಕ್ಯಾರೆಟ್ ಆಗಿದೆ, ಇಲ್ಲ ಕಲರ್. ಆರೆಂಜ್ ಕಲರು ಕ್ಯಾರೆಟು, ಇದು ಎಲ್ಲೋ ಕಲರ್ ಇರೋದು. ಗೆಸ್ ಮಾಡಿ ಮಗಳೇ ನೋಡೋಣ. ನೀನು ಗೆಸ್ ಮಾಡಬೇಕು ಮಗಳೇ. ಗೆಸ್ ಮಾಡ್ತೀನಿ ಮಗಳೇ ನೋಡೋಣ. ಇದು ಹಣ್ಣಾಗಿ ತಿಂತೀವಿ, ಹಣ್ಣಾಗೋದಕ್ಕೆ ಮುಂಚೆ. ವೆರಿ ಗುಡ್, ಸೂಪರ್. ಐ ಏನಮ್ಮ ಮಗಳಿಗೊಂಚೂರು ಜವಾಬ್ದಾರಿ ಕಲಿಸು. ಯಾವಾಗಲೂ ನೀನೇ ತಿನ್ನಿಸ್ತೀಯ, ಹಾಂ? ಗೊತ್ತಾಗಲ್ವಾ? ಇನ್ನೊಂದು ವಿಷಯ ಗೊತ್ತಾ, ನನ್ನ ಮಗಳಿಗೆ ಜವಾಬ್ದಾರಿ ಇರೋದಕ್ಕೇನೆ ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಎದ್ದು ಕಾಫಿ ಕುಡ್ದಿಲ್ಲ, ಆ ಅಂಗಳದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಾಫಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಟ್ಟಿದ್ದಾರೆ. ಗೊತ್ತಾ ನಿಮಗೆ? ಹಾಂ ಗೊತ್ತಾಯ್ತು. ಯಾರೋ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಹೇಳ್ತಾ ಇರೋದು ಇದು, ಅವ್ರಿಗೆ ಗೊತ್ತಾಗಲಿ ಅಂತಲೇ ಹೇಳಿದ್ದು. ತಾಯಿ ಕೈ ತುತ್ತು, ಆ ಪ್ರೀತಿ ಮಕ್ಳಿಗೆ ಸಿಗಲೇಬೇಕು. ಈಗ ನೋಡ್ರಿ, ಇಷ್ಟೊತ್ತು ನಾನು ಕಾಫಿ ಕುಡಿತಾ ಇದ್ದೆ, ಅವಾಗ ಅವಳೆ ತಿಂತಾ ಇದ್ದು ತಾನೆ. ಚೆನ್ನಾಯ್ತಾ ಮಗಳೇ? ಇಷ್ಟ ಆಯ್ತಾ? ಸೂಪರ್ ಇದೆ. ಒಂದು 10 ಸಲ ಹೇಳಮ್ಮ, ನಿಮ್ಮ ಅಮ್ಮ ಖುಷಿ ಪಡಲಿ. 10 ಸಲ ಹೇಳೋದಲ್ಲ, ಏನಾದರೂ ಒಂದು ತಿಂಡಿ ಅಡುಗೆ ಏನಾದರೂ ಆಗಲಿ ಚೆನ್ನಾಗಿದೆ ಅಂತ ಯಾರಾದರೂ ಹೊಟ್ಟೆ ತುಂಬ ತಿಂದರೆ ಅಡುಗೆ ಮಾಡಿರೋರ್ಗೆ ಎಷ್ಟು ತೃಪ್ತಿ ಆಗುತ್ತೆ ಗೊತ್ತಾ? ಅದು ತೃಪ್ತಿ ಅಲ್ಲ, ಖುಷಿ. ಖುಷಿ ಆಗುತ್ತೆ. ತಿಂದವ್ರಿಗೆ ತೃಪ್ತಿ ಆಗೋದು. ತಿಂದವ್ರಿಗೆ ತೃಪ್ತಿ ಆಗುತ್ತೆ. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ?